ಈಗ ಒಬ್ಬ ಲಿಂಗಾಯತನ ಜೀವನ ಶೈಲಿ ಏನು? ಅವರು ಬೆಳಗ್ಗೆ ಎದ್ದು ಮೊದಲು ಪೂಜೆ ಸ್ನಾನಾದಿಗಳನ್ನ ಮಾಡಿಕೊಂಡು ಬೆಳಗ್ಗೆ ಮೊದಲು ಶಿವಯೋಗ ಸಾಧನೆಯನ್ನು ಮಾಡಬೇಕು. ಇದು ಮ್ಯಾಂಡೇಟ್ರಿ. ಮಾಡಬೇಕು ಎಲ್ಲರೂ. ಎಲ್ಲರೂ ಮಾಡಬೇಕು. ಒಂದು ಧರ್ಮ ಅಂತ ನೀವು ಧರ್ಮಕ್ಕೆ ಚೌಕಟ್ಟಿದೆ, ಅದು ಹಿಂಗೆ ಇರಬೇಕಂತಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರ್ತತೆ. ರೂಲ್ಸ್ ಆ್ಯಂಡ್ ಹಿಂಗೆ ಇರಬೇಕಂತ ಇರ್ತತೆ. ಇದು ಬಸವಣ್ಣವರೇ ಹೇಳಿ. ಬಸವಣ್ಣವರು ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು. ಅದರಲ್ಲಿ ಬಂದರು ಅದಕ್ಕೆ ಒಬ್ಬ ಗುರು ಬೇಕು, ಲಿಂಗ ಬೇಕು, ಅಷ್ಟಾವರಣ ಅಂತ ಹೇಳಿದರು. ಇಡೀ ಎಂಟೈರ್ ಫಿಲಾಸಫಿ ಒಂದು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ. ಅಷ್ಟಾವರಣ ಏನು? ಅಷ್ಟಾವರಣ ಅಂತಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು ಅಷ್ಟಾವರಣಗಳು ಅಂತ. ಒಬ್ಬ ಭಕ್ತನಾದವ್ರು ಹೇಗಿರಬೇಕು ಅಂತ ಈ 8 ಆವರಣಗಳನ್ನು ಧರಿಸ್ಕೊಳ್ಳೋ. ಆವರಣ ಅಂದರೆ ಕವಚ ಅಂತ ಇವೆಲ್ಲ. ಎರಡನೇದು ಬರೋದು ಪಂಚಾಚಾರ ಅಂತ. ನಮ್ಮ ಆಚಾರ ಹೆಂಗಿರಬೇಕು? ಸದಾಚಾರ, ಶಿವಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಘನಾಚಾರ. ಇನ್ನು ಆಧ್ಯಾತ್ಮ ಸಾಧನೆಗೆ ಬರ್ತದೆ. ಒಂದು ನಾನು ಹೇಗಿರಬೇಕು, ಮತ್ತು ಎರಡನೇದು ಸಮಾಜದಲ್ಲಿ ನನ್ನ ಆಚಾರಗಳು ಹೇಗಿರಬೇಕು, ಮೂರನೇದು ನನ್ನ ವ್ಯಕ್ತಿಗತವಾಗಿ ನಾನು ಹೇಗೆ ಆಧ್ಯಾತ್ಮ ಸಾಧನೆ ಮಾಡಿ. ಅದಕ್ಕೆ ಶಟಸ್ಥಲ ಅಂತ ಹೇಳಿದರು. ಭಕ್ತಸ್ಥಲ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಹೇಗೆ ನಾವು ಪತಂಜಲಿ ಯೋಗದಲ್ಲಿ ಮತ್ತು ಇದರಲ್ಲಿ ಷಟ್ಚಕ್ರ ಏನು ಪತಂಜಲಿ ಅಷ್ಟಾಂಗ ಯೋಗ ಅಂತ ಹೇಳ್ತಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಹಾಗೆ ಮತ್ತು ಈ ಸ್ಥಳಗಳಲ್ಲಿ 108 ಸ್ಥಳಗಳದಾವೆ. ಮತ್ತು ಅದರಲ್ಲಿ ಭಕ್ತಸ್ಥಳ, ಪಿಂಡಾಂಡ ಸ್ಥಳ, ಹಿಂಗೆ ಅನೇಕ ಅದಾವೆ. ಅವು 108 ಸ್ಥಳಗಳಂತದಾವೆ. ನಾವು ಇದನ್ನು ಯಾರೂ ಮಾಡ್ತಾಯಿಲ್ಲ. ಇದನ್ನು ಈ ಥರ ಸಾಧಕ ತಯಾರು ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾ ಇಲ್ಲ? ಬೇಡ ಅಂತಾನ? ಅಲ್ಲ, ಅಥವಾ ಎಲ್ಲರೂ ಲೌಕಿಕದಲ್ಲೇ ಮುಳುಗಿದ್ದಾರೆ ಅಂತಾನ? ಎಸ್ಲೀಟ್ ನಾವು ಸ್ವಾಮಿಗಳಾದವರು ಈ ಸಾಧನೆಯನ್ನು ಮಾಡಿದಾಗ ಏನೂ ಕಾಣಂಗಿಲ್ಲ ನಿಮಗೆ. ಎರಡನ್ನೋದು ಕಾಣೋದೇ ಇಲ್ಲ. ಎರಡನ್ನೋದು ನೀವು ಬೇರೆ ನಾನು ಬೇರೆ ಅಂತ ಕಾಣಕತ್ತೆ ಅಂತಂದ್ರೆ ನಾನು ಇನ್ನೂ ಅದನ್ನು ಆಗಿಲ್ಲ ಅಂತ. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.